Hey, what's up guys? ಹೇಗಿದ್ದೀರಾ? ಹೋಪ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಫೈನ್. ಸೊ ಗೈಸ್, ಸೋಷಿಯಲ್ ಮೀಡಿಯಾಗಳಲ್ಲಿ ಮೋಸ್ಟ್ ಪವರ್ಫುಲ್ ಸೋಷಿಯಲ್ ಮೀಡಿಯಾ ಅಂದ್ರೆ ಜಾಸ್ತಿ ಪ್ರಭಾವ ಬೀರುವ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಅದು ಟ್ವಿಟರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಟ್ವಿಟರ್ ಅಲ್ಲಿ ಒಂದೊಂದು ಟಾಪಿಕ್ ಏನ್ ಟ್ರೆಂಡ್ ಆಗುತ್ತೆ ಅದು ನ್ಯಾಷನಲ್ ನ್ಯೂಸ್ ಆಗುತ್ತೆ, ರೈಟ್? ಸೊ ಅದಕ್ಕೋಸ್ಕರ ಟ್ವಿಟರ್ ನೀವು ಇನ್ನು ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಟ್ವಿಟರ್ ಯೂಸ್ ಮಾಡಿ. ಅಂಡ್ ಟ್ವಿಟರ್ ಅಲ್ಲಿ ಯಾವ ರೀತಿ ಗೋರ್ಮೆಂಟ್ ಅಫಿಷಿಯಲ್ಗಳಿಗೆ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು, ಗೋರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗಳಿಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಯಾಕಂತಂದ್ರೆ PM ಕಿಸಾನ್ ಯೋಜನೆದು ಸುಮಾರು ಜನ ನನಗೆ ಹೇಳ್ತಾ ಇದ್ದಾರೆ ಇನ್ವ್ಯಾಲಿಡ್ OTP ಅಂದ್ರೆ EKYC ಏನು ಮ್ಯಾಂಡೇಟರಿ ಇದೆ, EKYC ಮಾಡಕ್ ಹೋದ್ರೆ ಇನ್ವ್ಯಾಲಿಡ್ OTP ಅಂತ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಏನ್ ಮಾಡೋದು ಅಂದ್ಬಿಟ್ಟು, ಯಾಕಂದ್ರೆ ಸುಮಾರು ಜನಗಳದ್ದು ಆಗ್ತಾ ಇದೆ. ಸೊ ಏನ್ ಮಾಡೋದು ಅಂದ್ಬಿಟ್ಟು ಸುಮಾರು ಜನ ಕೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಇದು ಕಂಪ್ಲೀಟ್ ಆಗ್ತಾ ಇದೆ ಸಕ್ಸಸ್ಫುಲ್ ಆಗಿ. ಬಟ್ ಇದರಲ್ಲಿ ನಮ್ಮ ಸ್ಟೇಟಲ್ಲಿ ಮಾತ್ರ ಸುಮಾರು ಜನಗಳಿಗೆ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇವಾಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಏನಿದೆ, ಅಗ್ರಿಕಲ್ಚರ್ ಇಂಡಿಯಾ ಏನಿದೆ, ಸೊ ಅದಕ್ಕೆ ನಾನು ಟ್ವೀಟ್ ಮಾಡಿ ತೋರಿಸ್ತೀನಿ. ಓಕೆ, ನಾನು ನಿಮಗೆ ಲೈವ್ ಟ್ವೀಟ್ ಮಾಡ್ತೀನಿ. ಯಾವ ರೀತಿ ನಾವು ರಿಕ್ವೆಸ್ಟ್ ಮಾಡ್ಕೋಬಹುದು, ಕೇಳಬಹುದು ಸಜೆಷನ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಅದೇ ರೀತಿಯಾಗಿ ನೀವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಅಥವಾ ಇನ್ನಿತರ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ರಿಲೇಟೆಡ್ ಡಿಪಾರ್ಟ್ಮೆಂಟ್ಸ್ಗಳಿಗೆ ನೀವು ಇನ್ನೂ ಒಂದು ರಿಕ್ವೆಸ್ಟ್ನ ಅವ್ರಿಗೆ ಟ್ವಿಟರ್ ಮುಖಾಂತರ ಕೇಳ್ಕೋಬಹುದು, ಪ್ರಶ್ನೆಗಳನ್ನ ಕೇಳಬಹುದು. ಸೊ ಅದು ಯಾವ ರೀತಿ ಅಂತ ಇದೆಲ್ಲ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅಂಡ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಲೈವ್ ಟ್ವೀಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಅದು ರಿಪ್ಲೈ ಬಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ರಿಪ್ಲೈನೂ ಕೂಡ ನಿಮಗೆ ತೋರಿಸ್ತೀನಿ ಗೈಸ್. ಓಕೆ, ಸೊ ಅದಕ್ಕೋಸ್ಕರ ಟ್ವಿಟರ್ ನೀವು ಯೂಸ್ ಮಾಡ್ತಾ ಇಲ್ಲದ್ರೆ ಟ್ವಿಟರ್ ಯೂಸ್ ಮಾಡಿ. ಟ್ವಿಟರ್ ಅಲ್ಲಿ 99% ಏನಿದೆ, 99 ಇಲ್ಲ ಅಂದ್ರೆ ಒಂದು 90% ಆದ್ರೂ ಒಂದು ಐಡೆಂಟಿಫೈಡ್ ನ್ಯೂಸ್ ಸಿಗುತ್ತೆ ನಿಮಗೆ, ನಿಜವಾದ ನ್ಯೂಸ್ ಸಿಗುತ್ತೆ ಅದರಲ್ಲಿ. ಓಕೆ, ಸೊ ಅದಕ್ಕೋಸ್ಕರ ನೀವು ಟ್ವಿಟರ್ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಯೂಸ್ ಮಾಡಿ. ನನ್ನ ಟ್ವಿಟರ್ ಹ್ಯಾಂಡಲ್ ಇದೆ ಕನ್ನಡ ದೋಸ್ತ್ ಅಂದ್ಬಿಟ್ಟು @ಕನ್ನಡ ದೋಸ್ತ್. ನಾನು ನಿಮಗೆ ತೋರಿಸ್ತೀನಿ ಟ್ವಿಟರ್ನಲ್ಲಿ, ರೈಟ್? ಸೊ ಬನ್ನಿ, ಟ್ವಿಟರಲ್ಲಿ ಹೋಗ್ಬಿಟ್ಟು ನಿಮಗೆ ಟ್ವೀಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಟ್ವೀಟ್ ಮಾಡೋದು ಟ್ವಿಟರ್ನಲ್ಲಿ ಅಂತ. ಸೊ ಗೈಸ್, ಒಂದ್ಸರಿ ನೀವು ಟ್ವಿಟರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ಬೋದು ಟ್ವೀಟ್ ಮಾಡಬೇಕು ಅಂದರೆ ಯಾರಿಗಾದ್ರೂ ಪ್ರಶ್ನೆ ಕೇಳಬೇಕು ಅಂತಂದರೆ ನೀವು ಫಸ್ಟ್ ಇಲ್ಲಿ ಕೆಳಗೆ ನೋಡೋದು ಪ್ಲಸ್ ಐಕನ್ ಕಾಣಿಸುತ್ತೆ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಓಕೆ, ಡಬಲ್ ಕ್ಲಿಕ್ ಮಾಡ್ತಿದ್ದಂಗೆ ನೀವು ಇಲ್ಲಿ ನಿಮ್ಮ ಪ್ರಶ್ನೆಯನ್ನು ಬರೀಬೇಕಾಗುತ್ತೆ. ಓಕೆ, ಸೊ ನಾವಿಲ್ಲಿ ಪ್ರಶ್ನೆ ಬರೆಯೋಣ, ಏನು ನಾವು ಯಾರಿಗೆ ಕೇಳಬೇಕಾಗಿದೆ ಅದನ್ನು ಅಂದ್ಬಿಟ್ಟು. ಸೊ ಅದನ್ನು ಕೇಳಾದಮೇಲೆ ಮುಂದಿನ ಪ್ರಶ್ನೆನ ಏನು ಎಲ್ಲ ಫುಲ್ ಡೀಟೇಲ್ಸನ್ನು ಇಲ್ಲಿ ಪ್ರಶ್ನೆ ಪಡ್ಕೊಂಡು ನಾನು ಇಲ್ಲಿ ಡಿಯರ್ ಸರ್ ಯಾರಿಗೆ ಕೇಳ್ತಾ ಇದ್ದೀರಾ ಅದನ್ನು @AG ಅಗ್ರಿಕಲ್ಚರ್ ಇಂಡಿಯಾ ಅಂತ ನಾನು ಅದಕ್ಕೆ ಕೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮದು ರಿಲೇಟೆಡ್ ಟು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇದೆಯಲ್ವಾ. ಸೊ ದ್ಯಾಟ್ ನಾವು ಯಾವುದೇ ನೀವು ಟ್ವಿಟರ್ ಹ್ಯಾಂಡಲ್ ಹುಡುಕಬೇಕು ಅಂತಂದರೆ @ ಹಾಕಬೇಕಾಗುತ್ತೆ. ಓಕೆ, ಡಿಯರ್ ಸರ್ AGR ಇದನ್ನು ಹಾಕಿಬಿಟ್ಟು ಅದು ಇನ್ ಕರ್ನಾಟಕ ಇಲ್ಲಿ ಕಾಮಾ ಕೊಟ್ಬಿಟ್ಟು ಇನ್ ಕರ್ನಾಟಕ ಬೆನಿಫಿಷರೀಸ್ ನಾನೆಲ್ಲ ಇಲ್ಲಿ SMS ಬರ್ದಿದ್ದೀನಿ. ಇನ್ವ್ಯಾಲಿಡ್ OTP ಅಂತ ಹೇಳ್ತಾ ಇದೆ, ಆನ್ಲೈನ್ ಆಗ್ತಾಯಿಲ್ಲ, ಆಫ್ಲೈನು ಆಗ್ತಾಯಿಲ್ಲ. ಸೊ ಎನಿ ಸಜೆಷನ್ ಇದ್ದರೆ ಕೊಡಿ ಅಂತ ನಾನು ಇಲ್ಲಿ ಫುಲ್ ಕಂಪ್ಲೀಟಾಗಿ ಕೇಳಿದ್ದೀನಿ. ಸೊ ಕೇಳಿಬಿಟ್ಟು ಲಾಸ್ಟಲ್ಲಿ ಥ್ಯಾಂಕ್ಸ್ ಅಂತ ಹೇಳಿದ್ದೀನಿ, ರೈಟ್? ಸೊ ಈ ಥರ ಒಂದು ನೀವು ಟ್ವೀಟ್ ನಿಮಗೆ ಏನಾದರೂ ಬರೆದ್ಬಿಟ್ಟು ಇಲ್ಲಿ @ ಹಾಕಿ, ಇಲ್ಲಿ ಹ್ಯಾಶ್ಟ್ಯಾಗ್ನು ಯೂಸ್ ಮಾಡ್ಬೋದು ನೀವು ಬೇಕಾದರೆ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆದು PM ಕಿಸಾನ್ ಯೋಜನಾ. ಸೊ ಇದನ್ನು ಬರೆದ್ಬಿಟ್ಟು ನೀವು ಇಲ್ಲಿ ಟ್ವೀಟ್ ಅಂತ ಕಾಣಿಸುತ್ತೆ ಮೇಲ್ಗಡೆ, ರೈಟ್? ಸೊ ಇಲ್ಲಿ ಟ್ವೀಟ್ ಮೇಲೆ ಕ್ಲಿಕ್ ಮಾಡಿ, ದ್ಯಾಟ್ಸ್ ಇಟ್. ಸೊ ಟ್ವೀಟ್ ಮೇಲೆ ಕ್ಲಿಕ್ ಮಾಡಿದಂಗೆ ನೋಡ್ಬೋದು ನೀವು ಡೈರೆಕ್ಟ್ ವ್ಯೂವಲ್ಲಿ ಹೋಗೋಣ. ಇದು ನೋಡಿ ಟ್ವೀಟ್ ಆಯಿತು. ಸೊ ಇಲ್ಲಿ ಹೋಗಿ ನಾನು ಡೈರೆಕ್ಟು ಪ್ರೊಫೈಲಲ್ಲಿ ಬಂದು ತೋರಿಸ್ತೀನಿ ನಿಮಗೆ. ಪ್ರೊಫೈಲ್ ಇಲ್ಲಿ ನೋಡ್ಬೋದು, ಟ್ವೀಟ್ಸ್ ಇಲ್ಲಿ ನೋಡಿ, ಟ್ವೀಟ್ಸ್ ಜಸ್ಟ್ 8 ಸೆಕೆಂಡ್ ಮುಂಚೆ ನಾನು ಮಾಡಿದ್ದೀನಿ. ಇಲ್ಲಿದೆ ಡಿಯರ್ ಸರ್, ಇನ್ ಕರ್ನಾಟಕ ಬೆನಿಫಿಷರಿ ಆಫ್ PM ಕಿಸಾನ್ ದೇ ಆರ್ ನಾಟ್ ಏಬಲ್ ಟು ಮೇಕ್ ಆನ್ಲೈನ್ CSC and so and it is invalid OTP is showing and offline not working and suggestion please, ರೈಟ್? ಸೊ ಈ ಥರಾಗಿ ಕ್ವಶನ್ ಬರ್ಬಿಟ್ಟು ನಾನು ಕ್ವಶನ್ ಕೇಳಿದ್ದೀನಿ ಆಲ್ರೆಡಿ. ಸೊ ಇನ್ನು ಯಾವುದಾದ್ರೂ ನನಗೆ ಅವರು ನೋಡ್ಬಿಟ್ಟು ಟ್ವಿಟರ್ನ ಇದು ಡೈರೆಕ್ಟಾಗಿ ಅವ್ರ ಅಕೌಂಟ್ ಹೋಗುತ್ತೆ. ನೋಡಿ ಇಲ್ಲಿ ನೋಡಿದ್ವಿ ಅಗ್ರಿಕಲ್ಚರ್ ಇಂಡಿಯಾ, ರೈಟ್? ಅಗ್ರಿಕಲ್ಚರ್ ಇಂಡಿಯಾ. ಸೊ ಇಲ್ಲಿ ಹೋಗಿರುತ್ತೆ ಆ ಟ್ವಿಟರು, ನಾನೊಂದು ಟ್ವೀಟು ಅಲ್ಲಿ ಅವ್ರು ನೋಡ್ಬಿಟ್ಟು ಅದಕ್ಕೆ ಏನಾದರೂ ರಿಪ್ಲೈ ಇತ್ತು ಅಂದರೆ, ಏನಾದರೂ ಅದಕ್ಕೆ ಒಂದು ಸಜೆಷನ್ ಇತ್ತು ಅಂದರೆ ನನಗೆ ತಿರ್ಗಿ ರಿಪ್ಲೈ ಮಾಡ್ತಾರೆ. ಓಕೆ, ಆ ರಿಪ್ಲೈ ನಾವು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಗೈಸ್. ಓಕೆ, ಸೊ ಈ ರೀತಿಯಾಗಿ ನೀವು ಯಾವುದೋ ಇದು ಅಗ್ರಿಕಲ್ಚರ್ ಆಫ್ ಇಂಡಿಯಾ ಒಂದೇ ಅಲ್ಲ, ಸೊ ಯಾವ ರೀತಿಯಿಂದ ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಈ ಥರ ಒಂದು ನಿಮ್ಮ ಪ್ರಶ್ನೆಗಳಿಂದ ಒಂದು ವಿನಯ ರೀತಿಯಲ್ಲಿ ಕೇಳ್ಬೋದು ಗೈಸ್. ಓಕೆ, ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮುಖಾಂತರ ಹೇಳಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಒಂದು ಯೂಸ್ ಬಿದ್ದು ಅಲ್ಲಿ ಟೇಕ್ ಕೇರ್, ಬಾಯ್.